ತನಿಖೆ ವೇಳೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬಂದಿದ್ದು. ರನ್ಯಾ ಶಿಷ್ಟಾಚಾರದ ಬಗ್ಗೆ ಅವರ ತಂದೆಗೆ ಮೊದಲೇ ಮಾಹಿತಿ ಇತ್ತಂತೆ. ರಾಮಚಂದ್ರ ರಾವ್ ಅವರಿಗೆ ಈ ಬಗ್ಗೆ ಅಪ್ಡೇಟ್ ಇತ್ತಂತೆ. ವಿಶೇಷ ತನಿಖಾ ತಂಡದಿಂದ ರಾಜ್ಯ ಸರ್ಕಾರಕ್ಕೆ ರಿಪೋರ್ಟ್ ಹೋಗಿದೆ. ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವ ವೇಳೆ ಕೆಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಮಗಳು ರನ್ಯಾ ಪ್ರೋಟೋಕಾಲ್ ಸೌಲಭ್ಯದ ಬಗ್ಗೆ ಅವರ ಅಪ್ಪಂಗೆ ಮೊದಲೇ ಗೊತ್ತಿದ್ರು ಕೂಡ ಪ್ರೋಟೋಕಾಲ್ ಕೊಡದಂತೆ ಪೊಲೀಸರಿಗೆ ಅವರು ಸೂಚಿಸಿಲ್ಲ. ಶಿಷ್ಟಾಚಾರ ಕೊಡುವಂತೆ ಪೊಲೀಸರಿಗೆ ನಿರ್ದೇಶಿಸಿದ್ದಕ್ಕೂ ಸಾಕ್ಷಿ ಇಲ್ಲ. ತಪಾಸಣೆ ನಡೆಸೋಕೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ನಿರ್ಬಂಧ ಇರಲಿಲ್ಲ. ಕೇಂದ್ರದ ಕಸ್ಟಮ್ಸ್ ವಿಭಾಗದ ಲೋಪದ ಬಗ್ಗೆಯೂ ಕೂಡ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಅವರ ತಂದೆ ಶಾಮೀಲಾಗಿರೋದು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ. ಡೈರೆಕ್ಟ್ ಆಗಿ ಹೋಗಿ ಅವರು ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಅಂದ್ರೆ ಅವರು ಚಿನ್ನವನ್ನ ತರಲಿಲ್ಲ ಅಂದ್ರೂ ಕೂಡ, ಅಥವಾ ಪ್ರೋಟೋಕಾಲ್ ಬಳಸಕ್ಕೆ ಆ ಜೀಪಲ್ಲಿ ಇವರು ಹೋಗ್ಲಿಲ್ಲ ಅಂದ್ರೂ ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿದಾರಲ್ಲ, ಪರ್ಮಿಷನ್ ಹೋಗ್ತಾ ಇದೆ ಮಗಳಿಗೆ ಅಂತ ಗೊತ್ತಿದ್ರು ಅದನ್ನ ತಡೆ ಹಿಡ್ದಿಲ್ಲ. ಸೊ ಅಲ್ಲಿಗೆ ಡೈರೆಕ್ಟ್ ಆಗಿ ಆಗಿಲ್ಲ ಅಂದ್ರೂ ಇಂಡೈರೆಕ್ಟ್ ಆಗಿ ಅದರ ಪಾತ್ರಧಾರಿ ಇವರು ಅಂತ ಒಪ್ಕೋಬೇಕಾಗತ್ತೆ. ಒಂದು ಇವ್ರು ಹೇಳಿರೋ ಪ್ರಕಾರ. ಮಗದೊಂದು ಕಡೆ ಇದೆಲ್ಲವೂ ಬರೆದು ಗೃಹ ಇಲಾಖೆ ಅಡಿಯಲ್ಲಿ ಇದೊಂಥರ ಚೈನ್ ಲಿಂಕ್ ಇದ್ದಂಗೆ ಕಾಣಿಸ್ತಾ ಇದೆ. ರಾಜಕೀಯ ನಾಯಕರು ಇದರಲ್ಲಿ ಅವರ ಹೆಸರು ಕೇಳಿ ಬಂತು ಒಂದಿಬ್ರದು, ಅದಾದ್ಮೇಲೆ ಅದು ಹಾಗೆ ತಣ್ಣಗಾಯ್ತು. ಸೊ ಈ ಚೈನ್ ಲಿಂಕನ್ನು ಬಿಡಿಸ್ತಾ ಹೋಗ್ಬೇಕಾಗತ್ತೆ. ಆಗ ಈ ಶಿಷ್ಟಾಚಾರ ಉಲ್ಲಂಘನೆ ಆಗೋದಕ್ಕೆ ಮೇಜರ್ ರೀಸನ್ ಏನು, ತಂದೆಯ ಪಾತ್ರ ಏನು, ಅವ್ರ ತಂದೆ ಜೊತೆಗೆ ಇಲಾಖೆಯಲ್ಲೂ ಕೂಡ ಕೆಲವರು ಕೈ ಜೋಡಿಸಿದ್ರ ಇದಕ್ಕೆ, ಇವೆಲ್ಲವೂ ಗೊತ್ತಾಗಬೇಕು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಇದೀಗ ಈ ಪ್ರೋಟೋಕಾಲ್ ಅಂತ ಬಂದಾಗ ಪ್ರತಿ 10ರಿಂದ 15 ದಿನಕ್ಕೊಂದ್ಸಲ ಮಗಳಿಗೆ ಪ್ರೋಟೋಕಾಲ್ ಹೋಗ್ತಿತ್ತು ಅಂದಾಗ್ಲೂ ಅಪ್ಪ ತಡೆದಿಲ್ಲ ಅಂದ್ರೆ ಈ ಪ್ರಕರಣದಲ್ಲಿ ಅವರು ಇಂಡೈರೆಕ್ಟ್ ಆಗಿ ಶಾಮೀಲಾಗಿದ್ದಾರೆ ಅನ್ನೋದೇ ಪ್ರೂವ್ ಆಗುತ್ತಲ್ವಾ? ತನಿಖೆಯಲ್ಲಿ ತನಕ ಬಂತು, ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಆ ರಿಪೋರ್ಟ್ನಲ್ಲಿ, ಡೀಟೇಲ್ಸ್ ಕೊಡೋದಾದ್ರೆ ಅಜಯ್. ಖಂಡಿತವಿಲ್ಲ ವಿದ್ಯಾ. ಅಂದ್ರೆ ಸ್ಯಾಂಡಲ್ವುಡ್ ನಟಿ ರನ್ಯಾ ಕೇಸ್ ನಲ್ಲಿ ಈಗಾಗಲೇ ತನಿಖಾ ಹಂತದಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ನಟಿ ರನ್ಯಾ ಈಗಾಗಲೇ ಏನು ಬೇಲ್ ಅರ್ಜಿಯನ್ನ ಹಾಕೊಂಡಿದ್ರು. ಒಂದು ಕಡೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಕೂಡ ಬೇಲ್ ಅರ್ಜಿ ಕೂಡ ರದ್ದಾಗಿತ್ತು. ಇದಾದ ನಂತರ ಸೆಷನ್ ಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಹಾಕೊಂಡಿದ್ರು. ಅಲ್ಲೂ ಕೂಡ ಕೆಲವೊಂದಷ್ಟು ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಅಲ್ಲೂ ಕೂಡ ಬೇಲ್ ಕೂಡ ಕ್ಯಾನ್ಸಲ್ ಆಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಒಂದು ತನಿಖಾ ತಂಡವನ್ನ, ವಿಶೇಷ ತನಿಖಾ ತಂಡವನ್ನ ಒಂದು ಕ್ರಿಯೇಟ್ ಅನ್ನ ಮಾಡಿ ಕೆಲವೊಂದಷ್ಟು ಹಿರಿಯ IPS ಅಧಿಕಾರಿಗಳು, IAS ಅಧಿಕಾರಿಗಳಾಗಿರುವಂತ ವಂಶಕೃಷ್ಣ ಸೇರಿದಂತೆ ಗೌರವ್ ಗುಪ್ತಾ ಅಧಿಕಾರಿಗಳನ್ನ ನೇಮಕವನ್ನ ಮಾಡಿ 10 ದಿನಗಳ ಒಳಗಾಗಿ ಕೆಲವೊಂದಷ್ಟು ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು. ಇದಾದ ಬೆನ್ನಲ್ಲೇ 10 ದಿನಗಳ ನಿರಂತರವಾದಂತ ಒಂದು ವಿಚಾರಣೆಯನ್ನ ನಡೆಸಿದ್ರು. ಇಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖವನ್ನ ಮಾಡಿದ್ರು ವರದಿಯಲ್ಲಿ. ಅದರಲ್ಲಿ ರನ್ಯಾ ರಾವ್ ಪಾತ್ರ ಏನಿತ್ತು, ಯಾವಾಗ ಈಕೆ 2ನೇ ತಾರೀಕು 3ನೇ ತಾರೀಕು ಅರೆಸ್ಟ್ ಆಗ್ತಾಳೆ, ಅಲ್ಲಿಂದ ಏನೇನು ಡೆವಲಪ್ಮೆಂಟ್ಸ್ ಆಯ್ತು, ಯಾರನ್ನ ವಿಚಾರಣೆಯನ್ನ ಮಾಡಲಾಗಿದೆ, ಒಟ್ಟು 3 ಜನ ಆರೋಪಿಗಳ ಪಾತ್ರ ಏನಿದೆ, ಅದರಲ್ಲೂ ಕೂಡ ರನ್ಯಾ ರಾವ್ ಈ ಒಂದು ಪ್ರಕರಣದಲ್ಲಿ ಎಷ್ಟು ಬಾರಿ ದುಬೈಗೆ ಹೋಗಿದ್ರು, ಬೇರೆ ಬೇರೆ ದೇಶಗಳಿಗೆ ಭೇಟಿಯನ್ನ ಕೊಟ್ಟಿದ್ರು, ಯಾವ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಪಾತ್ರವನ್ನ ವಹಿಸಿದ್ರು ಅನ್ನೋದನ್ನು ಕೂಡ ತನಿಖಾ ಹಂತದಲ್ಲಿ ಕೆಲವೊಂದಷ್ಟು ಲೂಪ್ಗಳು ಏನೇನಿದೆ, ಅವ್ರು ಮಾಡಿರುವಂತ ತಪ್ಪೇನು ಅನ್ನೋದನ್ನು ಕೂಡ, ಜೊತೆಗೆ DRI ಅಧಿಕಾರಿಗಳು ಒಂದ್ ಕಡೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ, CBI ಅಧಿಕಾರಿಗಳು ಕೂಡ ಒಂದ್ ಕಡೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ, ED ಅಧಿಕಾರಿಗಳು ಕೂಡ ಎಂಟ್ರಿಯನ್ನ ಕೊಟ್ಟಿದ್ರು. ಆದ್ರೆ ಇದೆಲ್ಲ ಒಂದು ಬೇರೆ ಬೇರೆ ಆಂಗಲ್ ನಲ್ಲಿ ತನಿಖಾ ಸಂಸ್ಥೆಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ, ಇತ್ತ ಸರ್ಕಾರದಿಂದ ನಿಯೋಜನೆಗೊಂಡಿದ್ದಂತಹ ಒಂದು ತನಿಖಾ ಸಂಸ್ಥೆ, ಏನ್ ವಿಶೇಷ ತನಿಖಾ ಸಂಸ್ಥೆ ಏನಿದೆ, ಅದು ಕೆಲವೊಂದಷ್ಟು ವರದಿಯನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾದಂತಹ ಒಂದು ವರದಿಯನ್ನ ಕೂಡ ಕೊಡ್ಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡಿರೋದನ್ನ ನೋಡೋದಾದ್ರೆ, ರನ್ಯಾ ರಾವ್ ಈ ಒಂದು ಪ್ರೋಟೋಕಾಲ್ ನ ಒಂದು ಸೌಲಭ್ಯವನ್ನ ಪಡಿತಾ ಇರುವಂತ ವಿಚಾರ ಅವರ ಮನೆ ತಂದೆ ಅಂದ್ರೆ ಹಿರಿಯ IPS ಅಧಿಕಾರಿ DIG ಆಗಿರುವಂತ ರಾಮಚಂದ್ರ ರಾವ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆದ್ರೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂತ ಅವ್ರಿಗೆ ಪ್ರೋಟೋಕಾಲ್ ನ ಕೊಡಬೇಡಿ ನನ್ನ ಮಗಳು ಆಗಿದ್ರು ಕೂಡ ಅಂತ ಹೇಳಿ ಯಾವುದೇ ನಿರ್ದೇಶನವನ್ನ ಕೊಟ್ಟಿರ್ಲಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಒಂದು ತನಿಖೆಯನ್ನ ನಡೆಸಿದಂತ ವಿಶೇಷ ತಂಡಕ್ಕೆ ಕೆಲವೊಂದಷ್ಟು ಅನುಮಾನಗಳು ಕೂಡ ಬರುತ್ತೆ. ಹೀಗಾಗಿ ಅವರನ್ನ ಕರೆದು ವಿಚಾರಣೆಯನ್ನ ಮಾಡುವಂತ ಕೆಲಸ ಕೂಡ ಈಗಾಗಲೇ ಅದೇ ವಿಶೇಷ ತನಿಖಾ ತಂಡ ಮಾಡಿರುವಂತದ್ದು. ಅದರಲ್ಲಿ ಕೆಲವೊಂದಷ್ಟು ವಿಚಾರಗಳು ಕೂಡ ಬಯಲಿಗೆ ಬಂದಿದೆ. ಅಂದ್ರೆ ಇಷ್ಟೆಲ್ಲ ವಿಚಾರಗಳು ಕೂಡ ಗೊತ್ತಿದ್ರು ಯಾಕೆ ಇವರು ತಡಿಲಿಲ್ಲ ಅನ್ನೊಂದು ಕೆಲವೊಂದು ಅನುಮಾನ ಕೂಡ ಇರೋದ್ರಿಂದ ತನಿಖೆಯನ್ನು ಕೂಡ ಮತ್ತಷ್ಟು ಮುಂದುವರಿಸಲಾಗಿದೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.